ಸಿನಿಮಾ ಸ್ಟೈಲ್ನಲ್ಲಿ ಲಾರಿ ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಚಲಿಸ್ತಾ ಇದ್ದಂತಹ ಲಾರಿಯನ್ನು ಓವರ್ಟೇಕ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಸಿನಿಮಾ ಸ್ಟೈಲ್ನಲ್ಲಿ ಲಾರಿ ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಚಲಿಸ್ತಾ ಇದ್ದಂತಹ ಲಾರಿಯನ್ನು ಓವರ್ಟೇಕ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಬೆಳಗಾವಿ ನಗರದ ಕ್ಲಬ್ ರಸ್ತೆಯ ಶಂಕರಾನಂದ ಪುತ್ತಳಿಯ ಬಳಿಯಲ್ಲಿ ಘಟನೆಯಾಗಿದೆ. ರುಕ್ಮಿಣಿ ನಗರದ ನಿವಾಸಿ ಅಯಾಜ್ ಸವಣೂರ ಇವರ ಮೇಲೆ ದಾಳಿಯನ್ನ ನಡೆಸಲಾಗಿದೆ. 8 ದುಷ್ಕರ್ಮಿಗಳಿಂದ ಲಾರಿ ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಇದು ನೋಡಿ. ಸಿನಿಮಾ ಸ್ಟೈಲ್ನಲ್ಲಿ ಲಾರಿ ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಇದು. ಚಲಿಸ್ತಾ ಇದ್ದಂತಹ ಲಾರಿಯನ್ನು ಓವರ್ಟೇಕ್ ಮಾಡ್ತಾರೆ, ಅಟ್ಯಾಕ್ ಮಾಡಿ ಹಲ್ಲೆ ನಡೆಸಿದ್ದಾರೆ. ಲಾರಿ ಚಾಲಕ ಅಯಾಜ್ ಕಾರೊಂದಕ್ಕೆ ಅಪಘಾತವನ್ನ ಮಾಡಿದ್ನಂತೆ. ಕಾರಣ ಏನು, ಯಾಕೆ ಹೊಡಿತಾರೆ ಅಂತಂದ್ರೆ, ಈತ ಒಂದು ಕಾರಿಗೆ ಗುದ್ದುಬಿಟ್ಟು ಬಂದಿರ್ತಾನೆ. ಅಪಘಾತ ಬಳಿಕವಾಗಿ ಲಾರಿಯನ್ನ ನಿಲ್ಲಿಸಿರೋದಿಲ್ಲ ಅಯಾಜ್. ಲಾರಿಯನ್ನ ಚೇಸ್ ಮಾಡಿಕೊಂಡು ಕಾರ್ನಲ್ಲಿ ಇದ್ದವ್ರು ಬಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕಾರಣ ಏನು, ಅಯಾಜ್ನನ್ನ ಹೊಡಿಲಿಕ್ಕೆ ಯಾಕೆ ಚೇಸ್ ಮಾಡ್ಕೊಂಡು ಬಂದ್ರು, ಅಟ್ಟಾಡಿಸ್ಕೊಂಡು ಬಂದ್ರು ಅಂತಂದ್ರೆ, ಅಯಾಜ್ ಏನಿದ ಲಾರಿ ಡ್ರೈವರು ಕಾರು ಗುದ್ದುಬಿಟ್ಟು ಬಂದಿರ್ತಾನೆ. ಕಾರನ್ನ ಏನು ಲಾರಿಯನ್ನ ನಿಲ್ಲಿಸಿರೋದಿಲ್ಲ. ಗುದ್ದ ಮೇಲೂ ಕೂಡ ಅವರು ಹುಡುಕ ಬಂದಿದ್ದಾರೆ. ತೊಡೆ, ಕಿವಿ, ಬೆನ್ನು, ತಲೆಗೆ ಚಾಕುವಿನಿಂದ ಮನ ಬಂದಂತೆ ಥಳಿಸಿದ್ದಾರೆ. ಲಾರಿ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿ ಗಾಜನ್ನ ಹೊಡೆದು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಗಾಯಾಳು ಅಯಾಜ್ಗೆ ಖಾಸಗಿ ಆಸ್ಪತ್ರೆಯ ಐಸಿಯುವಿನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಮಗನ ಸ್ಥಿತಿಯನ್ನು ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಬೆಳಗಾವಿಯ ಕ್ಯಾಂಪ್ ಪೊಲೀಸರು, ಸೋಕೋ ಟೀಮ್ ಕೂಡ ಭೇಟಿ ನೀಡಿದ್ದಾರೆ. ಕಾರಣ ಇಷ್ಟೇ, ಈತ ಒಂದು ಕಾರಿಗೆ ಗುದ್ದಿರ್ತಾನೆ. ಆ ಒಂದು ಕಾರಣವಾಗಿ ಇನ್ನು ಲಾರಿ ಕೂಡ ನಿಲ್ಲಿಸಿರೋದಿಲ್ಲ. ಏನಾಯಿತು ಏನು ಅಂಥೇಳಿ ನಿಲ್ಲಿಸಿರೋದಿಲ್ಲ. ಆತನಿಗೂ ಏನು ಭಯ ಆಗಿತ್ತೋ, ಇನ್ನೇನೋ ಹೊಡೆದಾಕ್ಬಿಡ್ತಾರೋ ಅನ್ನೋ ಭಯ ಇತ್ತೋ ಏನೋ, ಹೋಗ್ಬಿಡ್ತಾನೆ. ಹಾಗೆ ಆ ಕಾರ್ನಲ್ಲಿ ಎದ್ದವರು ಅಟ್ಟಾಡಿಸ್ಕೊಂಡು ಬರ್ತಾರೆ. ಕಾರನ್ನು ಲಾರಿಯನ್ನು ಚೇಸ್ ಮಾಡ್ಕೊಂಡು ಬರ್ತಾರೆ. ಚೇಸ್ ಮಾಡಿಕೊಂಡು ಬಂದು ನೋಡಿ ಅವನು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಆತನಿಗೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಎಸ್ ಮಂಜುನಾಥ್, ಇಲ್ಲಿ ಲಾರಿ ಡ್ರೈವರ್ ಮಾಡಿದ್ದು ತಪ್ಪೆ. ಬಟ್ ಹಾಗಂತ ಆತನನ್ನ ಹಿಡಿದು, ಈಗ ಹೇಗಿದ್ರು ಹಿಡಿದ್ರಲ್ಲ ಕಾರಿನ ಡ್ರೈವರ್ ಏನಿದ್ರು ಅಥವಾ ಒಳಗಡೆ ಇದ್ದವ್ರು ಏನು ಹಿಡಿದ್ರು, ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು. ಅದನ್ನ ಹೊರತುಪಡಿಸಿ ಅವನು ಮಾಡ್ದ ನಾನು ಮಾಡ್ತೀನಿ ಅಂತ ಮಾಡಲಿಕ್ಕೆ ಮುಂದಾಗೋದು ಖಂಡಿತವಾಗಿಯೂ ತಪ್ಪು. ಏನಿದೆ ಕಂಪ್ಲೀಟ್ ಮಾಹಿತಿ, ಆತನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಹೌದು ಕುಸುಮ, ಇದನ್ನು ನಾಚಿಗೇಡಿನ ಸಂಗತಿ ಅಂತಾನೆ ಹೇಳ್ಬೇಕಾಗುತ್ತೆ. ಪ್ರಮುಖವಾಗಿ ಒಂದು ದೇಶದಲ್ಲಿ ಕಾನೂನು ಇರುತ್ತೆ, ಕಾನೂನಿನ ಪ್ರಕಾರ ಅವರು ನಡೆದುಕೊಳ್ಬೇಕಾಗಿತ್ತು. ಆದ್ರೆ ಕಾನೂನ ಕೈ ಕೊಡಂತ ಈ ದುಷ್ಕರ್ಮಿಗಳು ಸಿನಿಮಾ ಸ್ಟೈಲ್ ಮಾದರಿಯಲ್ಲಿ ಲಾರಿ ಡ್ರೈವರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅಷ್ಟಲ್ಲದೆ ಹೋಗುತ್ತಿದ್ದ ಲಾರಿ ಏರಿ ಚಾಲಕನ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ್ದಾರೆ. ಈ ಘಟನೆ ನಡೆದಿದ್ದು ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿರುವಂತಹ ಶಂಕರಾನಂದ ಪುತ್ಥಳಿ ಬಳಿ ಈ ಘಟನೆ ನಡೆಯುತ್ತೆ. ಬೆಳಗಾವಿಯ ರುಕ್ಮಿಣಿ ನಗರದ ನಿವಾಸಿಯಾದಂತ ಅಯಾಜ್ ಸವಣೂರ್ ಅಂತೇಳಿ ಏನು 36 ವರ್ಷದ ಡ್ರೈವರ್ ಇರ್ತಾನೆ. ಅವನು ಮಹಾರಾಷ್ಟ್ರದಿಂದ ಬರುವ ಸಮಯದಲ್ಲಿ ಇಲ್ಲಿರುವಂತಹ ಹಿಂಡಲ್ಗಜ್ಜೆಯಲ್ಲಿ ಬರೀ ಒಂದು ಕಾರಿಗೆ ಆಕ್ಸಿಡೆಂಟ್ ಮಾಡಿದಾನೆ ಅಂತ ಹೇಳಿ ಒಂದೇ ಒಂದು ಸಣ್ಣ ನೆಪವನ್ನು ಇಟ್ಟುಕೊಂಡು ಅಲ್ಲಿರುವಂತಹ 8 ಜನ ಏನು ದುಷ್ಕರ್ಮಿಗಳಿದ್ದಾರೆ ನೇರವಾಗಿ ಆ ಅಯಾಜ್ ಏನಿರ್ತಾನೆ ಸವಣೂರು ಅವನ ಮೇಲೆ ದಾಳಿ ಮಾಡ್ತಾರೆ. ಅವರ ಬಳಿ ಇದ್ದಂತ ಏನು ಮಚ್ಚು ಮತ್ತು ಲಾಂಗು ಚಾಕುಗಳಿಂದ ಅವನಿಗೆ ಹಲ್ಲೆ ಮಾಡಿ ಅವರು ಪರಾರಿ ಆಗ್ತಾರೆ. ಪರಾರಿ ಆದ ನಂತರ ಬೆಳಗಾವಿಯ ಏನು ಖಾಸಗಿ ಆಸ್ಪತ್ರೆಗೆ ದಾಖಲಾದಂತಹ ಆ ನಿಯಾಜ್ ಏನಿರ್ತಾನೆ, ಇವತ್ತು ನಿಯಾಜ್ ಆಗಿರ್ಬೋದು ಮತ್ತು ಅವನ ಕ್ಲೀನರ್ ಇಬ್ಬರು ಸಹ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅಯಾಜ್ ಇರ್ತಾನೆ ಅವನ ಕುಟುಂಬಸ್ಥರಾಗಿರ್ಬೋದು ಒಂದು ಕ್ಲೀನರ್ನ ಕುಟುಂಬಸ್ಥರು ಒಂದು ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಬಂದು ಅಲ್ಲಿ ತಮ್ಮ ಆಕ್ರಂದನವನ್ನ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬೇಕಾಗುತ್ತೆ. ಪ್ರಮುಖವಾಗಿ ಯಾರೇ ತಪ್ಪು ಮಾಡಿದ್ರು ಅದನ್ನ ನೋಡಿಕೊಳ್ಳಲು ಪೊಲೀಸರು ಇರ್ತಾರೆ, ಒಂದು ಕಾನೂನು ಇರುತ್ತೆ. ಆ ಕಾನೂನನ್ನ ಮೀರಿ ಈ ದುಷ್ಕರ್ಮಿಗಳು ನಡ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅವರ ತಂದೆ ಮತ್ತು ಅವರ ತಾಯಿ ಮತ್ತು ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.